ಫ್ರೆಂಡ್ಸ್ ನೋಡಿ ಇಷ್ಟು ಕುಯ್ಕೊಂಬಂದು ಗೊತ್ತಾಕಿದ್ದೀನಿ. ಇವಾಗ ಅದನ್ನ ಚಾಪ್ ಕಟ್ರ್ ಮಾಡಬೇಕು. ಮೊಬೈಲಲ್ಲಿ ತಗೊಂಡೋಗಲಿಲ್ಲ ಫ್ರೆಂಡ್ಸ್, ಬಿಸಿಲಿತ್ತಲ್ವ ಅದಕ್ಕೋಸ್ಕರ. ಬಿಸಿಲಲ್ಲಿ ಇಟ್ಬಿಟ್ರೆ ಟೆಂಪ್ರ್ ಗ್ಲಾಸು ತಿರ್ಗಾ ಹೊಡೆದೋಗುತ್ತೆ ಅಂದ್ಬಿಟ್ಟು 350 ರೂಪಾಯಿ 400 ರೂಪಾಯಿ ಕೊಟ್ಟು ಮೊನ್ನೆ ಹಾಕ್ಸ್ಕೊಂಬಂದಿದ್ದೀನಿ. ಅದಕ್ಕೋಸ್ಕರ ಬಿಸಿಲಲ್ಲಿ ಪಟ್ಗಿಟ್ಟು ಅಂದ್ಬಿಟ್ಟು ಅಂತ ಜಾಸ್ತಿ ಬಿಸಿಲು ಫ್ರೆಂಡ್ಸ್. ಇವಾಗ ಟೈಮ್ ಅಂದ್ಬಿಟ್ಟು ಅಲ್ಲೇ 10:30 ಆಗೈತೆ. 10:30ಗೆ ಜಾಸ್ತಿ ಬಿಸಿಲು ಹೊಡಿದೈತೆ. ಅದಕ್ಕೋಸ್ಕರ ನನ್ನ ಮೊಬೈಲ್ ತಗೊಂಡೋಗಲಿಲ್ಲ. ಇವಾಗ ಚಾಪ್ ಕಟ್ರು ಮಾಡೋ ಥರದಿಂದ ವಿಡಿಯೋ ಮಾಡ್ತೀನಿ ಫ್ರೆಂಡ್ಸ್. ನಾನು ಜೋಳ ಕೊಡೋದಕ್ಕಿಂತ ಮುಂಚೆ ನೋಡ್ಕೊಬೇಕಾಯಿತು. ಆದರೆ ಅಲ್ಲಿ ಕೆಳಗಡೆ ಒಂದು ಸ್ವಲ್ಪ ನೆನ್ನೆ ಮಾಡಿದ್ದು ಸ್ಟ್ರಕ್ ಆಗಿಬಿಟ್ಟೈತೆ. ಈಗ ಅದೇ ಸ್ಟ್ರಕ್ ಇದಕ್ಕೆ ಹಂಗೆ ನಾವು ಜೋಳ ಕೊಡ್ತಾಯಿದ್ರೆ ಏನಾಗುತ್ತೆ ಅಂತಂದರೆ ಚೆನ್ನಾಗೇ ಮುಂದ್ಗಡೆ ಕಟ್ ಮಾಡಿಕೊಡಲ್ಲ ಫ್ರೆಂಡ್ಸ್. ಅಲ್ಲಲ್ಲ ಒಂಥರ ಕಚ್ಚ ಥರ ಹಂಗೆ ಬಿಟ್ಬಿಡುತ್ತೆ, ಇಲ್ಲಾಂದರೆ ಜಾಮ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ರಿವರ್ಸ್ ಹಾಕ್ಕೊಂಡು ಎಲ್ಲ ಮಾಡಿ ಕ್ಲೀನ್ ಆದಮೇಲೆ ನಾವು ಜೋಳ ಕೊಡಬೇಕು. ಇಲ್ಲ ಅಂತ ಅಂದರೆ ಮಿಷಿನ್ನು ರಿಪೇರಿ ಆಗೋಂಥದ್ದು. ಆಗಲೇ 1 ಸತಿನೋ 2 ಸತಿನೋ ನಾವು ಮಿಷಿನ್ನ ರಿಪೇರಿ ಕೊಟ್ಟಿದ್ದೀವಿ. ಇದು ಚಾಪ್ ಕಟ್ರ್ ಮಿಷಿನ್ನು ಅಷ್ಟೇ, ಹಾಲು ಕರಿಯೋ ಮಿಷಿನ್ನು ಅಷ್ಟೇ, ಕೊಟ್ಟಿಗೆ ತೊಳೆಯೋ ಮಿಷಿನ್ ಅಂತೂ ಬಿಡಿ ಅದು ಲೆಕ್ಕನೇ ಇಲ್ಲ ನಾವು ರಿಪೇರಿ ಕೊಟ್ಟಿರೋಂಥದ್ದು. ಆ ಕೊಟ್ಟಿಗೆ ತೊಳೆಯೋ ಮಿಷಿನ್ಗೆ ಬಂಡವಾಳ ಹಾಕಿದ್ದೀವಲ್ಲ ಫ್ರೆಂಡ್ಸ್, ಆ ದುಡ್ಡೇನಾದರೂ ನಾನು ಇಟ್ಕೊಂಡಿದ್ರೆ ಒಂದು ಹೊಸ ಇವಾಗ ತಂದು ಶೆಡ್ಡಲ್ಲಿ ಕಟ್ಟಾಕಿನಿ. ಅಷ್ಟು ಬಂಡವಾಳ ನಾವು ಹಾಕಿದ್ದೀವಿ. ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಫ್ರೆಂಡ್ಸ್, ಹೆಚ್ಚು ಕಮ್ಮಿ ಅಷ್ಟು ಬಂಡವಾಳ ನಾವು ಹಾಕಿದ್ದೀವಿ ಕೊಟ್ಟಿಗೆ ತೊಳೆಯೋ ಪೈಪಿಗೆ, ಮಿಷಿನ್ಗೆ. ಇವಾಗ ಏನು ಗೊತ್ತಾ ಫ್ರೆಂಡ್ಸ್, ನಮಗೆ ಪಟ ಅಂತ ಶೆಡ್ ಕೆಲಸ ಮುಗಿಸ್ಬಿಟ್ಟು ನಾನು ಮನೆಗೆ ಹೋಗ್ಬಿಟ್ಟು ಮನೆ ಕೆಲಸ ಎಲ್ಲ ಮಾಡಿಬಿಟ್ಟು ಆಮೇಲೆ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಬಿಡೋಣ ಅಂತ ಐಡಿಯಾ ಮಾಡ್ಕೊತಾ ಇದ್ದೆ ಫ್ರೆಂಡ್ಸ್. ಇವತ್ತು ಏನಾಗ್ಬಿಡ್ತು ಅಂತ ಅಂದ್ಬಿಟ್ರೆ ಚಾಪ್ ಕಟ್ರ್ ಮಾಡಿಬಿಟ್ಟು ಸ್ಕೂಲ್ಗೆಲ್ಲ ಹಾಕ್ಬಿಟ್ಟು ಹೋಗ್ಬಿಟ್ಟು ಚಪಾತಿ ಮಾಡಿದ್ದೆ ಫ್ರೆಂಡ್ಸ್. ಇವತ್ತು ಚಪಾತಿ ತಿಂದುಬಿಟ್ಟು ನನಗೆ ಯಾಕೋ ಒಂಥರ ನಿದ್ದೆ ಬಂದಂಗೆ ಆಗ್ಬಿಟ್ಟು ಫ್ರೆಂಡ್ಸ್. ಸುಮ್ಮನೆ ಹಂಗೆ ಮೊಬೈಲ್ ತಲೆದಾಡೆ ಇಟ್ಕೊಂಬಿಟ್ಟು ಎಡಿಟ್ ಮಾಡ್ತಾಯಿದ್ದೆ, ಹಂಗೆ ಮಲ್ಕೊಂಬಿಟ್ಟಿದ್ದೆ. ರಮ್ಯ ಫೋನ್ ಮಾಡಿದ್ಲು, ನಾನು ಆಮೇಲೆ ಮಾಡ್ತೀನಿ ಇಡೆ ಅಂತ ಹೇಳ್ಬಿಟ್ಟು ರಮ್ಯನ ಫೋನು ಕಟ್ ಮಾಡಿಬಿಟ್ಟು ಹಂಗೆ ಮಲ್ಕೊಂಬಿಟ್ಟಿದ್ದೀನಿ. ನಮ್ಮ ಗುಡ್ಡಿ ಏನು ಮಾಡಿಬಿಟ್ಟವಳೆ ಅಂತ ಅಂದರೆ, ನಮ್ಮ ಪಕ್ಕದ ತೋಟದವರು ಹೊಸ ಕಟ್ಟಾಕವ್ರೆ, ಅಲ್ಲಿ ಹೋಗ್ಬಿಟ್ಟು ಹೊಸನ ಆಯ್ದುಬಿಟ್ಟವಳೆ. ಅವ್ರೇನು ಬಾಯಿಗೆ ಬಂದಂಗೆ ಬೈಕಂತ ಬಿದ್ದವ್ರೆ. ಏನು ಮಾಡೋದು ಫ್ರೆಂಡ್ಸ್, ಮೂಗು ಜನ್ಮ ಗೊತ್ತಾಗುತ್ತಾ? ಮನುಷ್ಯ ಅಂದಮೇಲೆ ಮನುಷ್ಯನಿಗೆ ಅಷ್ಟೊಂದು ಅದೆಂಥದ್ದು ಮಾತು ಬರೋ ಮನುಷ್ಯನೇ ಅಷ್ಟೊಂದು ವಿಷ ತುಂಬ್ಕೊಂಡಿರುವಾಗ ಆ ಮೂಗು ಜನ್ಮಕ್ಕೆ ಏನು ಗೊತ್ತಾಗುತ್ತೆ ಫ್ರೆಂಡ್ಸ್ ಹೇಳಿ? ನಾವೇನಾರು ಹೋಗಿ ಹೇಳಿದ್ದೀವಿ ಅವ್ರಿಗೆ, ಹೋಗಿ ಗುಂಬಿಡು ಅವರು ಹೊಸ ಅಲ್ಲಿ ಕಟ್ಟಾಕವ್ರೆ ಅಂತ ಹೇಳ್ಕೊಡೋಕ್ಕಾಗುತ್ತಾ? ಆದ್ರೆ ಏನು ಬಂದಿತ್ತು ಅದು ಈಟಿಗೆ ಬಂದ್ಬಿಟ್ಟೈತೆ ಫ್ರೆಂಡ್ಸ್. ಒಂದು ಸ್ವಲ್ಪ ನಾನು ಇದೇನೋ ತಿಪ್ಪೆ ಕಡೆ ಇರೋ ಡೋರ್ನ ತೆಗೆದುಬಿಟ್ಟು ಇನ್ನೇನು ತಿಂಡಿ ತಿಂದ್ಬಿಟ್ಟು ಬತ್ತೀನಲ್ಲ ಬಿಡು, ಅವು ತಿಂತಾ ಇರ್ತಾವಲ್ಲ ಮೇವನ್ನ ಹಾಕಿದ್ದೀನಲ್ವ ಅಂದ್ಕೊಂಡು ನಾನು ಹೋದೆ. ಅದು ನೋಡಿದ್ರೆ ಕಿತ್ಕೊಂಡು ಹೋಗಿ ಸೀದಾ ಹೋಗಿ ಅವ್ರ ಹಸುನೇ ಆಯ್ದುಬಿಟ್ಟೈತೆ. ಈಗ ಯಾವುದೇ ಆಗಲಿ ಮೂಗು ಜನ್ಮ ಅಲ್ವಾ ಫ್ರೆಂಡ್ಸ್. ಇವಾಗ ಅವ್ರ ಹಸು ಆಯ್ದೈತೆ ಅಂತ ಅಂದರೆ ಹೊಟ್ಟೆ ಉರಿಯುತ್ತೆ. ಆದರೆ ಅವರು ಆ ಥರ ಮಾತಾಡಬಾರ್ದು. ನಾನು ಹೋಗಿ ಮಾತಾಡಿ ಹೇಳ್ಬಿಟ್ಟು ಬಂದಿದ್ದೀನಿ. ಇವಾಗ ಇಷ್ಟು ಚಾಪ್ ಕಟ್ರು ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗ ಕರೆಂಟು ನೋಡಿ ಹೊಲ್ಟೇ ಹೋಯ್ತು. ಇವಾಗ ಆಫ್ ಮಾಡಿ ಬರ್ತಾಯಿದ್ದೀನಿ. ನನಗಿವಾಗ ಕೆಲಸ ಇಲ್ಲ ಅಂದ್ಬಿಟ್ಟು ಸಾಕು ಇಷ್ಟು. ಮಧ್ಯಾಹ್ನಕ್ಕೆ ಒಂದು ಸ್ವಲ್ಪ ಒಣಲು ಹಾಕೊಂಡ್ರೆ ಆಗುತ್ತೆ ಅಂದ್ಕೊಂಡೆ, ಆದರೆ ಒಂದೊಂದು ಟಬ್ ಹಾಕಿ ಮೇಲೆ ಒಂದು ಸ್ವಲ್ಪ ಮಿಕ್ಕಿತ್ತು, ಅದನ್ನೇ ನಾನು ಮ್ಯಾನೇಜ್ ಮಾಡಿದೆ. ಸಾಯಂಕಾಲಕ್ಕೆ ಹಾಕೋಣ ಬಿಡು, ಏನು ಒಂದು ದಿವಸದ್ದಲ್ಲ ಇದು ಜೀವನ, ಮೇವು ಹಾಕೋದು ಅಂದ್ಬಿಟ್ಟು ನೋಡಿ ಇಷ್ಟು ಕಟ್ ಮಾಡಿದ್ದೀನಿ. ಸಾಕಲ್ವ ಫ್ರೆಂಡ್ಸ್, 4 ದನಕ್ಕೆ ಇನ್ನು ಎಷ್ಟು ತಿಂತವೆ? ಆ ದೊಡ್ಡ ಟಬ್ಬಲ್ಲಿ ಒಂದೊಂದು ಟಬ್ ಹಾಕಿ ಹೊಟ್ಟೆ ತುಂಬ ಬೂಸಾಗಿ ನೀರು ಕುಡಿಸಿದ್ರೆ ಸಾಕಲ್ವ? ಹಂಗೆ ಅಂದ್ಕೊಂಡು ಐಡಿಯಾ ಮಾಡ್ಕೊಂಡು ಇವತ್ತಿನ ಕತೆನ ಇಷ್ಟರೊಳಗೆ ಮುಗಿಸ್ತೀನಿ. ಏನಂತ ಅಂದರೆ ಮೇವಲ್ಲಿ ಕಟ್ ಮಾಡಿದ್ದೀನಲ್ವ, ಆ ಮೇವಿಗೆ ನಾನು ಇವತ್ತಿಗೆ ಅಷ್ಟು ಮುಗಿಸ್ತೀನಿ. ಇವಾಗ ಅಲ್ಲಿ ಕರೆಂಟ್ ಯಾಕೆ ಕೊಟ್ಟಿಲ್ಲ ಅಂತಂದರೆ, ಇವಾಗ ಲೈನ್ ಎಳಿತಾವ್ರೆ ಫ್ರೆಂಡ್ಸ್. ಇಲ್ಲಿ ಅದೇ ಫ್ಯಾಕ್ಟ್ರಿ ಆಗೈತಲ್ವಾ, ನಾವಲ್ಲಿ ಜೋಳ ಕುಯ್ತೀವಲ್ಲ, ಅಲ್ಲಿ ಫ್ಯಾಕ್ಟ್ರಿ ಆಗೈತಲ್ಲ, ಪೈಪ್ ಫ್ಯಾಕ್ಟ್ರಿ, ಅಲ್ಲಿಗೆ ಕರೆಂಟ್ ಹೇಳ್ಕೊತವ್ರಂತೆ. ಲೈನೆಲ್ಲ ಕಟ್ ಮಾಡ್ತಾರೆ. 7 ಗಂಟೆ 6:30 ಹಂಗೆ ಕರೆಂಟ್ ಕೊಡ್ತಾರೆ. ಅಂಥವ್ರಿಗೂ ಕರೆಂಟ್ ಇರೋಲ್ಲ ಇವಾಗ. ಅದಕ್ಕೋಸ್ಕರ ಅಲ್ಲೇ ಸ್ಟಾಪ್ ಮಾಡಿಬಿಟ್ಟು ಈಗ ಸದ್ಯ ಅಷ್ಟನ್ನು ಕಟ್ ಮಾಡ್ಕೊಳೋವ್ರಿಗೂ ಇತ್ತಲ್ಲಪ್ಪ ಅನಿಸುತ್ತೆ. ಈ ಹಸುಗಳ್ಗೆ ಏನು ಗೊತ್ತಾ ಫ್ರೆಂಡ್ಸ್, ಹಂಗೆ ಹಾಕಿದ್ರೆ ಇವು ತಿನ್ನಲ್ಲ, ರೂಢಿ ಆಗ್ಬಿಟ್ಟವಲ್ವ. ಹೊಸ ಹಸುಗಳು ತಿನ್ನಲ್ಲ ಫ್ರೆಂಡ್ಸ್. ನೋಡ್ಕೊಂಬಿಟ್ಟು ಇವು ನೋಡ್ಕೊಂಡು ಅವು ತಿನ್ನಲ್ಲ, ಎಲೆಲ್ಲ ತಿನ್ನೋದು, ಕಡ್ಡಿ ಬಿಡೋದು. ಈಗ ತಿರ್ಗಾ ಕಡ್ಡಿಗಳ್ನ ಆಯ್ದಾಕಿ ಒಂತಕ್ಕಾಕಿ ಈಗ ಕೆಲಸದ ಮೇಲೆ ಕೆಲಸ ಯಾರಪ್ಪ ಈ ತಲೆನೋವು ಅಂದ್ಬಿಟ್ಟು ಏನು ಮಾಡ್ತೀನಿ ಅಂದರೆ ಒಣಲು ಇರ್ಕೊಂಬಂದು ಹಾಕ್ಬಿಡ್ತೀನಿ. ಆ ಥರ ಏನಾದ್ರು ಚಾಪ್ ಕಟ್ರ್ ಮಾಡಿಲ್ಲ ಅಂದರೆ. ಇಲ್ಲ ಅಂದರೆ ಈ ನೇಪಿಯರ್ ಸಣ್ಣವು ಈಗ ಕಟ್ ಮಾಡಿಲ್ದೆ ಅಂಥವು ಇರ್ತಾವಲ್ಲ,
ಕಡ್ಡಿ ದಪ್ಪ ಇರಲ್ವಲ್ಲ ಆ ಥರದವು ಕುಯ್ಕೊಂಬಂದು ಹಾಕ್ಬಿಡ್ತೀನಿ. ನೋಡಿ ಹೆಂಗೆ ತಿಂತಾವೆ ಅಂತ. ಈಗ ನೋಡಿ ಈ ನಮ್ಮ ಕರ್ಮಿ ಅವಳ್ದು ಬಿಟ್ಬಿಟ್ಟು ಅವಳ್ದು ತಿನ್ನೋಕೆ ಹೋಗೋಳೆ. ಹೊಟ್ಟೆ ಉರಿ ಫ್ರೆಂಡ್ಸ್ ಇವಳಿಗೆ ಸಿಕ್ಕಾಬಟ್ಟೆ. ಆ ಕಡೆ ಅವಳ್ದು ಬಿಟ್ಬಿಟ್ಟು ಇವಳು ತಿನ್ನೋಕೆ ಬಂದವಳೆ. ಅದಕ್ಕೆ ನಾನೇನು ಮಾಡಿದೆ ಅಂತ ಅಂದರೆ ತಿಂಡಿ ತಿನ್ಕೊಂಡು ಬಂದಾದಮೇಲೆ ಅವಳಿಗೆ ಇನ್ನೂ ಅರ್ಧ ಟಬ್ ಎಕ್ಸ್ಟ್ರಾ ಆಗ್ತೆ ಫ್ರೆಂಡ್ಸ್. ನೋಡಿ ನಮ್ಮ ಕೆಂದಿ ಕಾಲು ಏಟ್ ಮಾಡ್ಕೊಂಡವಳೆ ಫ್ರೆಂಡ್ಸ್. ಏನೋ ಕಾಲಿಗೆ ಚುಚ್ಚಿದೈತೆ. ಇದು ಹೊಸ ಹೋಗಿ ಗುದ್ದುಬಿಟ್ಟೈತೆ. ಅದು ಓಡ್ ಬರೋಕ್ಕೆ ಬಂದಾಗ ಏನೋ ಕಾಲಿಗೆ ಚುಚ್ಕೊಂಬಿಟ್ಟೈತೆ. ಆವಾಗ ಏಟಾಗಿ ನೋಡಿ ಫ್ರೆಂಡ್ಸ್, ಇವಾಗ ಕಾಲಿಗೆ ಏಟಾಗಿರೋ ಕಾರಣ ನಾವಿವಾಗ ಎಲ್ಲ ಖರ್ಚು ಮಾಡೋ ಅಂಥ ಪರಿಸ್ಥಿತಿ ಬಂತು. ನಾನು ವರಮಹಾಲಕ್ಷ್ಮಿಗೆ ಸೀರೆ ತರೋಕ್ಕೆ ಅಂತ ಮಾಡಿಕೊಂಡಿದ್ದೆ ಫ್ರೆಂಡ್ಸ್. ಅದು ಹೋಯ್ತು. ಇವಾಗ ಮೊನ್ನೆ ಬದನೆ ಮಾಡಿಸಿದ್ವಲ್ಲ, ಅದೊಂದು 16,000 ಆಯಿತು. ಹಿಂಗೆ ಫ್ರೆಂಡ್ಸು ಖರ್ಚು ಮೇಲೆ ಖರ್ಚು. ನಮಗೆ ಏನು ಒಂದು 10 ರೂಪಾಯಿ ಕೂಡಿಡೋಣ ಅಂದರೂ ಆಯ್ತಾಯಿಲ್ಲ. ಏನಪ್ಪ ಒಂದೊಂದು ಸಲ ನೆನೆಸ್ಕೊಂಬಿಟ್ರೆ ಸಿಕ್ಕಾಬಿಟ್ಟೆ ಬೇಜಾರಾಗುತ್ತೆ ಫ್ರೆಂಡ್ಸ್. ಏನು ಮಾಡೋಕ್ಕಾಗಲ್ಲ. ಈಗ ಹುಷಾರಾಯ್ತಲ್ಲ, ಅದಕ್ಕೆ ನಾವು ಖುಷಿ ಬೀಳ್ಬೇಕಲ್ವ ಫ್ರೆಂಡ್ಸ್. ವರಮಹಾಲಕ್ಷ್ಮಿ ಹಬ್ಬ ಈ ವಾರ ಅಲ್ಲ ಅಂದರೆ ನೆಕ್ಸ್ಟ್ ವಾರ ಆದರೂ ಮಾಡಿರಾಯಿತು. ನಾನೇನು ಗೊತ್ತಾ ಫ್ರೆಂಡ್ಸ್, ಇವಾಗ ಹೋದ ವರ್ಷ ಆಚೆ ವರ್ಷ ಗ್ರ್ಯಾಂಡಾಗಿ ಮಾಡಿದ್ದೀನಿ. ಈ ವರ್ಷ ಲಕ್ಷ್ಮಿ ನನಗೆ ಎಷ್ಟು ಕೊಡ್ತಾಳೋ ಅಷ್ಟೇ ಮಾಡ್ತೀನಿ. ನನಗೆ ಹೂವು ಥರ ಕಾಸಿಲ್ಲ ಅಂದ್ರೂ ಸುಮ್ಮನೆ ಒಂದು ಸೀರೆ ಉಡಿಸ್ಬಿಟ್ಟು ಹೂವು ಇಲ್ದಂಗೆ ಪೂಜೆ ಮಾಡ್ತೀನಿ ಅಂತ ಹೇಳಿ ಬೇಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಲಕ್ಷ್ಮಿನ. ನೀನು ಹಂಗೆ ವರ ಕೊಡ್ತೀಯ ಹಂಗೆ ನಾನು ಮಾಡ್ತೀನಿ ತಾಯಿ ನಮ್ಮಮ್ಮ. ಈ ವಾರ ಇಲ್ಲ ಅಂದರೂ ನೆಕ್ಸ್ಟ್ ವಾರನಾದರೂ ನನಗೆ ದಯ ತೋರಿಸು, ಮಾಡ್ತೀನಿ ಅಂತ ಹೇಳಿದ್ದೀನಿ ಫ್ರೆಂಡ್ಸ್. ನೀವು ನಂಬ್ತಿರೋ ಬಿಡ್ತಿರೋ 10 ರೂಪಾಯಿ ಕಾಸಿಲ್ದಂಗೆ ಆಗ್ಬಿಟ್ಟದೆ ಫ್ರೆಂಡ್ಸ್ ಇವಾಗ. ಆದರೆ ನಂಬ್ತೀರಾ ಫ್ರೆಂಡ್ಸ್, ನಾನು ನೋಡಿದ್ರೆ ಯಾರೂ ಹಂಗೆ ನಂಬಲ್ಲ. ಅಯ್ಯೋ ನಿನ್ಗೆ ದುಡ್ಡಿಲ್ದಂಗೆ ಆಗೈತಾ ಮಡಗಿರ್ತೀಯ ಬಾ ಅಂತ ಅಂತಾರೆ. ನಿಜವಾಗ್ಲೂ ಇವಾಗ ದುಡ್ಡಿಲ್ದಂಗೆ ಆಗ್ಬಿಟ್ಟದೆ ಫ್ರೆಂಡ್ಸ್. ಏನು ಗೊತ್ತಾ, ಕಂತು ಮೇಲೆ ಕಂತು ಬರ್ತದೆ, EMI ಕಟ್ಟಬೇಕು. ಇವಾಗ ಕಾರ್ಯಗಳು ಈಗ ಬದನೆ ಮಾಡಿಸಿದ್ವಿ. ಇವಾಗ ಹಸು ಹುಷಾರಿಲ್ದಂಗೆ ಆಯಿತು. ಇವಾಗೆಲ್ಲ ಹಸು ಇವಾಗ ಇನ್ನೊಂದು ಏನು ಗೊತ್ತಾ ಫ್ರೆಂಡ್ಸ್, ಇವಾಗ ಇದನ್ನು ತತ್ತೀವಲ್ಲ ಫ್ರೆಂಡ್ಸ್ ಫುಡ್ಡು, ಏನೂ ಗಿಟ್ಟಲ್ಲ ಫ್ರೆಂಡ್ಸ್ ನಮ್ಗೆ. ಇವಾಗ ಹಾಲಲ್ಲಿ ನಾವೇ ಕೈಯಾರ ಹಾಕಿ ತಗೊಂಬತ್ತಾ ಇರೋದು. ಇವಾಗ ಒಂದು 45,000 50,000 ತನಕ ಲೋನ್ ಕಟ್ಟಬೇಕು. ಈ ಹಸಿನಲ್ಲಿ ನಾವು 50,000 ದುಡಿತಾ ಇದ್ದೀವಿ ಫ್ರೆಂಡ್ಸ್. ಖಂಡಿತ ಇಲ್ಲ ಫ್ರೆಂಡ್ಸ್. ಅಲ್ಲಿಗೆ ಎಷ್ಟು ಗೊತ್ತಾ ಫ್ರೆಂಡ್ಸ್, 10 ದಿವಸಕ್ಕೆ 8,000 ಬರುತ್ತೆ ಅಷ್ಟೇ ಫ್ರೆಂಡ್ಸ್. ನಿಮ್ಮ ಹತ್ರ ಸುಳ್ಳು ಹೇಳೇನು, 8,000 7,500 ಆ ಥರ ಬರ್ತೈತೆ. ಯಾಕಂದರೆ ಒಂದೇ ಟೈಮ್ ಫ್ರೆಂಡ್ಸ್ ಆಗ್ತಾ ಇರೋದು ಬೆಳಗ್ಗೆ ಹೊತ್ತು. ಯಾಕಂದರೆ ಅಮ್ಮ ಹೋಗಮ್ಮ ತಾಳ್ದಲ್ಲಿ ಇಷ್ಟಿರುತ್ತೆ ಹಾಲು ನಾನು ತಗೊಂಡೋಗಲ್ಲ ಕಣಮ್ಮ ಬೆಳಗ್ಗೆ ಹೊತ್ತು, ಒಂದು ಟೈಮ್ ಕರೆಯೋಣ ಕಣಮ್ಮ ಅಂತಾನೆ ನನ್ನ ಮಗ. ಅಷ್ಟು ಬೇಜಾರು ಮಾಡ್ಕೊಂಬಿಟ್ಟವನೆ. ಅದಕ್ಕೆ ಫ್ರೆಂಡ್ಸ್ ನಾನು ಈ ನಡುವೆ ಹಾಲು ಕರೆಯೋದನ್ನ ನಾನು ತೋರಿಸ್ತಾ ಇಲ್ಲ. ಏನಕ್ಕೆ ಕೇಳ್ರಿ, ಇದೇ ಕಾರಣ ಫ್ರೆಂಡ್ಸ್. ನಾನು ಹಾಲು ಕರೆಯೋದು ತೋರಿಸ್ತಾ ಇಲ್ಲ, ದೃಷ್ಟಿ ಆಗುತ್ತೆ ಅಂದ್ಬಿಟ್ಟು. ದೃಷ್ಟಿ ಅವಾಗೆಲ್ಲ ನಾನು 40 ಲೀಟ್ರು ಕರೆಯೋವಾಗ್ಲೂ ನಾನು ವಿಡಿಯೋ ಮಾಡಿ ಹಾಕೀನಿ. ಅಂದರೆ ಇನ್ಸ್ಟಾಗ್ರಾಮ್ಗೆ ಹಾಕೀನಿ ಫ್ರೆಂಡ್ಸ್. ಯೂಟ್ಯೂಬ್ ಮಾಡ್ತಾ ಇರಲಿಲ್ಲ ಅವಾಗ. ಏನೋ ಒಂಥರ ನನಗೆ ಇವಾಗ ಹಂಗೆ ಆಗ್ಬಿಟ್ಟೈತೆ ಫ್ರೆಂಡ್ಸ್. ಅದಕ್ಕೋಸ್ಕರ ಹಾಲು ಕರೆಯೋದನ್ನ ತೋರಿಸೋದನ್ನ ಸ್ಟಾಪ್ ಮಾಡಿದ್ದೀನಿ ಇತ್ತೀಚೆಗೆ. ಫಸ್ಟ್ ತೋರಿಸಿದ್ದೀನಿ. ತಿಂಡಿ ತಿನ್ನೋಣ ಅಂತ ಕೂತ್ಕೊಂಡೆ ಫ್ರೆಂಡ್ಸ್. ಮೊಟ್ಟೆ ಇಕ್ಬಿಟ್ಟು ಓಡೋಗವ ಅಂತು ನಮ್ಮಮ್ಮ. ನಾವು ಒಂದು ಸರಿ ಮೊಟ್ಟೆನ ನೋಡಿದ ತಕ್ಷಣ ಲಬಕ್ ಚಕ್ ಅಂತ ಬೇಯಿಸ್ಕೊಂಡು ತಿಂದುಬಿಡ್ತೀವಿ. ಅವು ಇಡೋಕ್ಕೆ ಎಷ್ಟು ಕಷ್ಟ ಬೀಳ್ತಾವೆ ಗೊತ್ತಾ ಫ್ರೆಂಡ್ಸ್. ಹೊಟ್ಟೆಲ್ಲ ಉರಿಯುತ್ತೆ ನಮ್ಮ ಕೋಳಿ ಮೊಟ್ಟೆ ಹಾಕೋದು ನೋಡ್ತಾಯಿದ್ರೆ. ಅಷ್ಟು ಕಷ್ಟ ಬಿದ್ದು ಇಕ್ತಾ ಇರ್ತೇವೆ ನಾವು. ಒಂದು ಸೆಕೆಂಡಿಗೆ ಬೇಯಿಸ್ಕೊಂಡು ಸುಲ್ಕೊಂಡು ತಿಂದುಬಿಡ್ತೀವಿ. ಮನುಷ್ಯನೂ ಅಷ್ಟೇ ಫ್ರೆಂಡ್ಸ್. ಒಂದು ತಾಯಿ ಗರ್ಭದಿಂದ ಒಂದು ಮಗು ಬರಬೇಕು ಅಂದರೆ ಎಷ್ಟು ಕಷ್ಟನೋ, ನಾವು ಒಂದು ಸರಿ ಕಷ್ಟ ಬೀಳ್ತೀವಿ ಪಾಪ. ಅವು ದಿನಾ ಮೊಟ್ಟೆಗೆ ಕಷ್ಟ ಬೀಳ್ತವೆ ಫ್ರೆಂಡ್ಸ್. ಆಮೇಲೆ ಲಾವಣಿಗೆ ಕರೆದೆ ಬಾರೆ ನೀರು ಇಕ್ಕೋಣ ಅಂತ. ತೊಟ್ಟಿಗೆ ಏನಕ್ಕೆ ನಾನು ಬಿಡ್ತಾಯಿಲ್ಲ ಅಂತಂದರೆ ಕೆಂದಿಗೆ ಹುಷಾರಿಲ್ವಲ್ಲ ಫ್ರೆಂಡ್ಸ್. ಇವೆಲ್ಲ ಹೋಗೋ ಆಯ್ದು ಬಿಡ್ತವೆ, ಅದಕ್ಕೋಸ್ಕರ ಇವು ಕಟ್ಟಾಕಿದ್ದೀನಿ. ಆಮೇಲೆ ಇನ್ನೊಂದು ನಾಯಿಗಳು ಅದ್ರ ಬಿದ್ದು ಸ್ನಾನ ಮಾಡೋದು ನೋಡ್ಬಿಟ್ಟೆ ಫ್ರೆಂಡ್ಸ್ ಮೊನ್ನೆ. ತೊಳೆದಿದ್ದೀನಿ. ಇನ್ನು ಯಾಕೋ ಇಡೋಕ್ಕೆ ನನಗೆ ಮನಸ್ಸಾಗ್ತಾಯಿಲ್ಲ. ಅದಕ್ಕೋಸ್ಕರ ಲಾವಣಿಗೆ ಕರೆದ್ಬಿಟ್ಟು ಬಾರೆ ಇಕ್ಕನ ಅಂತಂದೆ. ಅವು ಒಂದ್ಸಲಿ ಉರುಳಿಸ್ಕೊತವೆ. ಬೂಸ ಹಾಕಿಲ್ಲ ಅಂದ್ರೆ ನೀರು ಕುಡಿಯೋಲ್ಲ. ತಲೆನೋವು ಫ್ರೆಂಡ್ಸ್ ಈ ಥರ ನೀರು ಕುಡಿಸೋದು ಸಿಕ್ಕಾಬಟ್ಟೆ ತಲೆನೋವು. ಅದಕ್ಕೆ ನಾನು ನಾಳೆ ಈ ಕೆಲಸ ಮಾಡಲ್ಲಪ್ಪ, ನನ್ನ ಕೈಲಾಗಲ್ಲ. ಕೆಂದಿನ ಆ ಕಡೆ ಹಾಕ್ಬಿಟ್ಟು ಚೆನ್ನಾಗಿ ಬ್ರಷ್ ಹಾಕ್ಬಿಟ್ಟು, ಇಲ್ಲ ಅಂದರೆ ಕೊಟ್ಟಿಗೆ ತೊಳೆಯೋದು ಐತಲ್ಲ ಅದನ್ನ ಹಿಡ್ದು ಬಿಡ್ತೀನಿ ಫ್ರೆಂಡ್ಸು. ಚೆನ್ನಾಗಿ ಎಲ್ಲ ತೊಳೆದ್ಬಿಟ್ಟು ನಾಳೆಗೆ ತೊಟ್ಟಿಗೆ ಬಿಟ್ಬಿಡ್ತೀನಿ. ಇಲ್ಲಿ ಈ ಥರ ನನ್ನ ಕೈಲಾಗಲ್ಲಪ್ಪ. ಲಾವಣಿ ಇರೋದಕ್ಕೆ ಹಂಗೆ ಡೈಲಿ ಕುಡ್ಸೀನಿ ಫ್ರೆಂಡ್ಸ್. ನಾನು ಒಬ್ಬಳೇ ನೀಟಾಗಿ ಬಿದ್ದು ನೀಟಾಗಿ ಮಾತಾಡ್ಸು ಮಗನ. ಇದು ಮಗ ಹೋಗಲ್ಲಿ ಎಟ್ಟು ಬಂದಿದೆ ಫ್ರೆಂಡ್ಸ್. ಅಲ್ಲಿ ಹೋಗಿ ನಾನು ಮನೆಗೆ ಹೋಗಿದ್ದೆ, ಕಿತ್ಕೊಂಡು ಹೋಗ್ಬಿಟ್ಟು ಅವ್ರ ಹಸಿಗೆ ಗುದ್ದು ಬಂದ್ಬಿಟ್ಟೈತೆ ನೋಡ್ರಿ. ಎಲ್ಲ ಐತೆ ಸಹ ಅಲ್ಲೋಗಿ ಗುದ್ದು ಬಂದ್ಬಿಟ್ಟೈತೆ ಅವ್ರ ಹಸಿಗೆ. ನೋಡ್ರಿ ಇಷ್ಟೈತೆ ನನ್ನ ಕುಳ್ಳುಕಿ. ಹಾಂ, ಇಂಥ ಕೆಲಸ ಮಾಡ್ಬರೋದು ಇದು. ಪೇಷಂಟು ಕುಡಿ. ಪೇಷಂಟ್
ಪೇಷಂಟು ಅಂತ ನಾವು ಹೇಳೇ ಇಲ್ಲ. ಕುಡಿಯ ಪೇಷಂಟು ಕೋಳಿ ಮಾಡ್ಬಿಟ್ಟಿನಿ ನಾನು ಇವತ್ತು. ಇನ್ನ ಬೇಕಾ ಕಾಲೇ ಇಟ್ಕೊಣೆ ಬೂಸ. ನಿಮಗಿಲ್ಲ, ನಿಮ್ಗೆ ಇಕ್ಕಲ್ಲ. ಇದಕ್ಕೆ ಇನ್ನೊಂಚೂರು ಬೂಸ ಉದುರಿಸಿ ಹೊಟ್ಟೆ ತುಂಬ ಕುಡಿಸ್ಬೇಕು. ಹೋಯ್ತು ಹೋಯ್ತು ಹೋಯ್ತು, ನೀರು ಹೋಯ್ತು ಫ್ರೆಂಡ್ಸ್. ಇವಾಗ ಏನಕ್ಕೆ ಹಿಂಗೆ ನೀರು ಟಬ್ಬಲ್ಲಿ ಇಕ್ತಾಯಿದ್ದೀನಿ ಅಂತ ಅಂದರೆ, ಅಲ್ಲಿ ತೊಟ್ಟಿ ಐತಲ್ಲ ಫ್ರೆಂಡ್ಸ್, ಅಲ್ಲಿ ನಾಯಿಗಳೆಲ್ಲ ಒದ್ದಾಡ್ಬಿಟ್ಟವೆ. ಅದಕ್ಕೆ ಸ್ನಾನ ಮಾಡ್ಕೊಂಡವೆ, ಒದ್ದಾಡವೆ ಎರಡುವ. ಅದಕ್ಕೆ ಏನಾರ ಹಸುಗಳಿಗೆ ಏನಾರ ಕಾಯಿಲೆ ಗೀಲೆ ಬಂದ್ಬಿಡ್ತವೆ ಅಂತ ಭಯ ನನಗೆ ಅಲ್ವಾ. ತೊಳೆದಿದ್ದೀನಿ ಆದರೂ ಒಂದು ಸ್ವಲ್ಪ ಭಯ. ತೊಳೆದಿದ್ದೀನಿ ಆದರೂ ಒಂದು ಸ್ವಲ್ಪ ಭಯ. ಇನ್ನೊಂಚೂರು ಹಾಕುವ. ಇದು ಉಂಡೆ ಉಂಡೆ ಐತಲ್ಲ ಅದನ್ನ ತಂಬೋಗ್ಲವಣ್ಯ. ಇದು ಈ ಕೆಂದಿಗೆ ಹಾಕು, ಇನ್ನೊಂಚೂರು ಉಂಡೆ ಉಂಡೆ ಇರೋ. ಇವಳು ಒಂದು ಸ್ವಲ್ಪ ಹುಷಾರಿಲ್ಲ ಫ್ರೆಂಡ್ಸ್, ಕಾಲಿಗೆ ಒಂದು ಸ್ವಲ್ಪ ಏಟಾಗ್ಬಿಟ್ಟಿತ್ತು. ಯಾರು ಇಲ್ಲ, ಅವೆಲ್ಲ ಕುಡ್ದವು ತಗೋ. ಇನ್ನೂ ಒಂದು ಸ್ವಲ್ಪ ಹೊಟ್ಟೆ ತುಂಬ ಕುಡಿಸ್ಬೋದಾಗಿತ್ತು, ಆದರೆ ಬೂಸ ಜಾಸ್ತಿ. ಬೆಳಗ್ಗೆ ಒಂದು 7-8 ಸಿಕ್ಕಿದ್ದು ಮೊಟ್ಟೆ. ಬೂಸ್ದೊಳಗೆ ಇಕ್ಕೇವು ನೋಡಿ ಫ್ರೆಂಡ್ಸ್ ಮೊಟ್ಟೆ. ನಮ್ಮ ಅಮ್ಮ ಕೈ ಹಿಡ್ತಾಯ್ತು. ಅಮ್ಮಗೆ ಅಲ್ವಾ ಅದು ಆಸ್ತಿ. ಕುಡಿ 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 ಹಾಕ್ಬಿಡು. ಇವು ಪಿಳ್ಳೇರಿಗಳು ನೋಡ್ತಾ ಇರೋದು ನೋಡವ. ನೋಡು ಅಮ್ಮ ನನಗೂ ಪಿಳ್ಳೇರಿಗಳು ಬೊಟ್ಟಿ ಕಂಡದ್ ಬೊಟ್ಟು. ಅದು ನೋಡ ಹೆಂಗೆ ನೋಡ್ತೈತಿ. ಅಯ್ಯೋ ಅದೇನ ಕಂಬಿಯಿಂದ ಮ್ಯಾಕೆ ಬರ್ತದೆ. ಈಗ ಬೊಯ್ಲು ಸಗಣಿ ಎತ್ತಾಕ್ಬೇಕು ಫ್ರೆಂಡ್ಸ್. ಇವಾಗ ಬಿಸಿಲು ನೋಡ್ರಿ ಹೆಂಗೈತೆ. ಅದಕ್ಕೆ ಒಂದು ಸ್ವಲ್ಪ ಬಿಸಿಲು ಇದಾಗಲಿ ಅಂದ್ಬಿಟ್ಟು ಸುಮ್ಮನಾಗಿದ್ದೀನಿ. ಆಮೇಲೆ ಎತ್ತಾಕ್ತೀನಿ, ಇವಾಗ ಆಗಲ್ಲ. ಇನ್ನು ಕುಡಿಯಲ್ಲ ಬಿಡಮಲ್ಲೇ, ಅದು ಇನ್ನೂ ಬೂಸ ಹಾಕುವಂಥದ್ದೇ. ಗ್ಲೂಕೋಸ್ ಹಾಕಿದ್ದ ಫ್ರೆಂಡ್ಸ್ ಮೊನ್ನೆ. ಎದ್ದಾಳ್ತದೋ ಇಲ್ವೋ ಅಂದ್ಕೊಂಡಿದ್ದೆ, ಹಂಗೋ ಎದ್ದಾಳ್ತದಪ್ಪ. ಅಷ್ಟೇ, ಜಾಸ್ತಿ ಕುಡಿಯಲ್ಲ, ಒಂದೂವರೆ ಟಬ್ ಕುಡಿತದೆ ಅಷ್ಟೇ. ಲೇ ಕರೆಂಟ್ ಇಲ್ಲ ಕಡೆಯಲ್ಲ ಅವನೇ. ನೀರು ಆಫ್ ಮಾಡೋಡೋಗೆ ನೀರು ಹೋಯ್ತಾವೆ. ನೀರು ಆಗೋದ್ರೆ ಗೋವಿಂದ. ಆಮೇಲೆ ಬಾತ್ರೂಮ್ಗೂ ಇರಲ್ಲ ನೀರು. ನಿಮ್ಮ ಟಬ್ಬಲ್ಲಿ ಹಿಡ್ದಿಕ್ಕಿರವ, ಎತ್ಕೊಂಬರೋಷ್ಟ್ರಲ್ಲಿ ಗೋವಿಂದ. ಇವಳು ಯವ್ವಾನ ಕೆಟ್ಟನ. ನಮ್ಮ ಕೋಳಿ ಇಷ್ಟೊಂದು ಸಾಕಿದ್ದೀನಿ, ಇದ್ರಷ್ಟು ಭಯ ಇಲ್ಲದ ಕೋಳಿ ನಾನು ಎಲ್ಲೂ ನೋಡಿಲ್ಲ. ಮೋಸಕೊಂಡ್ರೆ ಒಂಚೂರು ಭಯನೇ ಇಲ್ಲ ನೋಡಿ. ಇದು ನೋಡು, ಇನ್ನು ಹಾಲು ಕುಡಿಬೇಕು ನೀನು. ಉಂಗ್ರ ಕಿತ್ಕೊಬಿಟ್ಟಿಯ. ಕರಿಯ ನೋಡಿ ಫ್ರೆಂಡ್ಸ್, ಕರಿ ನನ್ನ ಮಗನೇ. ಏನೋ ಸಮಾಚಾರ ಏನು ಹೇಳ್ತಾನ ಅವನು. ನೋಡು, ಇದು ನೋಡು, ಗುರ್ತ ಇರೋದ. ನನ್ಗೆ ಹೇಳ್ಬಿಡು ನೀರ ಅಂತ. ಬಿಡು ಸಾಕು, ಅಷ್ಟೊಂದು ಕುಡ್ಸ್ಬಾರ್ದು. ಒಂದು ಇರ್ಲಿಲ್ಲ ಇದರಲ್ಲಿ. ಅಲ್ಲ ನೀರು ಕುಡಿ ಅಂದ್ರೆ ಇವಳು ನೋಡಿ ಟಬ್ಬೆ ತಿಂತಾವಳೆ. ಯಾಕೆಂದಿ ಅಲ್ಲೋಡು ಕಡಿತಾ ಇರೋದ. ತೆಗೆ ಟೊಬ್ಬೆ ಹಾಕೊಂಡು ಕಡಿತಾ ಬಿದ್ದವಳು. ನೋಡಿ ನಮ್ಮ ಕೆಂದಿಗೆ ಹುಷಾರಿಲ್ವಲ್ಲ, ಗ್ಲೂಕೋಸ್ ಹಾಕ್ಸಿದ್ದು. ಅದು ಬಿಸಾಕಿಲ್ಲ, ಹಂಗೆ ಗಾಜು ಎಲ್ಲರ ಒಂದು ಬಿಸಾಕ್ಬೇಕು. ಬಾಟ್ಲು ಹಾಕ್ಸೋದ್ವಲ್ಲ ಮನೆ. ನೋಡಿ ಎಲ್ಲ ಕೋಳಿ ಹಳ್ಳಿಕ್ಕಿದ್ದಾವೆ. ಎತ್ತಾಕ್ ಬೇಗ ಎಲ್ಲ ತುಳಿದಾಗ್ತಾವ ಅವನ್ನೇ. ಅದು ಪೆಟ್ರೋಲ್ ಹಾಕೊಂಡು ತೊಳೆದಿದ್ದೀನಿ ಬೆಳಿಗ್ಗೆ. ಅದು ಬೇರೆ. ಅಲ್ಲಿ ಹೆಂಗೆ ಮಾಡ್ಕೊಂಡು ನೋಡ, ರಿಪೇರಿ ಆಗೈತಲ್ಲ ಅದು ಮಿಷಿನ್. ಕೊಟ್ಟಿಗೆ ತೊಳೆಯೋದಿಲ್ಲ. ಅರ್ಧ ಲೀಟ್ರ್ ತಂದ್ಕೊಟ್ಟು ಹೋಗಿದ್ದೆ ಎಷ್ಟು ಬೆಳಗ್ಗೆ. ಅದರಲ್ಲಿ ತೊಳೆದಿದ್ದೆ.
ಹಾಲೆ ನೋಡಿ ಹಂಗೆ ಮಾಡ್ಕೊಂಡವೆ ಎಲ್ಲ ಅಟ್ಕೊಂಡವೆ. ಹೆಂಗೆ ಶಾಟ್ ಕೊಡ್ತದೆ ಗೊತ್ತಾ ಕಾಲಲ್ಲಿ. ಹ್ಞೂ ಹೊಸ ಹೊಸ ಭಾರಿ ಐತೆ. ಏಯ್ ನಡೆಯ ಕಡೆಗೆ. ಏನಕ್ಕ ಬಿಸಿಲು ಇಷ್ಟೊಂದು? ಅಯ್ಯೋ ಬಿಸಿಲು ಇವಾಗ ಅಂತೀಯಾ? ಇವಾಗ ಅವ್ರಿಗೆ ಮಧ್ಯಾಹ್ನ ಆಗದೆ ಇದು 10:40 80 ಗೊತ್ತೆ ಜೋಳ ಕುಯ್ಯೋವಾಗ. ಅದಕ್ಕೆ ನಾನು ಜೋಳ ಕುಯ್ಯೋತಕ್ಕೆ ಮೊಬೈಲ್ ತಗೊಂಡೋಗ್ಲಿಲ್ಲಪ್ಪ. ಇನ್ನೇ ಯಾಕೆ ಬಡ್ಗಿದ್ದು ಡಮ್ ಅಂದ್ಬಿಡ್ತದೆ ಈಗ ಬಿಸಿಲಿಗೆ. ಆಗಲೇ 15 ದಿವಸ ಬೇರೆ ಎತ್ತು ಒಡಾಕೊಂಡು ನೋಡಿ ಈಗ ಎಷ್ಟು ಬಿಸಿಲಿದೆ. ಸಿಕ್ಕಾಪಟ್ಟೆ ಬಿಸಿಲು ಇವತ್ತು ಮಾತ್ರ. ಕೆಲ್ದೇನೋ ಅಂತ ಹಾಡು ಕೇಳ್ಸ. ಕಿಸ್ ಕೊಡ್ತೈತಿ. ಕರಿಯವ್ರೆ ಮನೆಗೆ ಬಂದು ಹೆಂಗೆ ಅನ್ನಿಸ್ತೈತೆ ನಿಮಗೆ? ಹಾಂ, ಚಿಕನ್ ತಿನ್ನಬೇಕು ಅನಿಸ್ತೈತಾ? ಹಲೋ, ನಿಮ್ಮನ್ನೇ ಮಾತಾಡಿಸ್ತಾ ಇರೋದು. ಕರಿ ನೋಡಿ ಬಾಲ ಅಲ್ಲಾಡ್ಸುತ್ತೆ. ಕರಿ ಹೋಗೋ, ಮಾತಾಡಲ್ಲ ನೀನು. ನಾನು ಹೋಗ್ತೀನಿ, ಹೋಗು. ಕೈ ಕವರಿಗ್ತೈತಿ. ಹಲೋ, ಏನು ಮಾಡ್ತಿರೋದು ನೀವು? ಮಕ್ಕಳು ಕಿಸಿ ಕೊಟ್ಕೊಂತಾವೆ, ಕಿಸಿ. ಬೂಸ ಇಕ್ಕೊಂಡು ನನಗೂ ವರ್ಷಮ್ಮ ಅಂತೈತದು. ಅದು ನೋಡು, ನನ್ನ ದೂರ ಕಟ್ಬಿಟ್ಟಿದೆಯಲ್ಲಮ್ಮ ಅಂತೈತಿ ಅಲ್ವೇನಪ್ಪ? ಅಯ್ಯೋ ಹೆಂಗೆ ನೋಡ್ತೈತೆ ನೋಡೋದು. ಇವನ್ ಮಾತ್ರ ಮುದ್ದಾಡ್ತಾ ಇದೀಯ. ಬಂತು ನೋಡು ನಿರ್ಭಯದ ಕೋಳಿ. ಕೈ ಇಷ್ಟು ಜೋರ ಕಚ್ತಾರ? ಕಚ್ತಾ ಇಲ್ಲಮ್ಮ, ಚೀಪ್ತಾ ಇದ್ದೀನಿ ಅಂತದೆ. ಇದು ನೋಡ್ರಿ, ಹಂಗೆ ನಿಂತಿದ್ದಾವೆ, ಹಿಡ್ಕೊಂಬಿಡ್ತವೆ. ಕವರ್ ಆಗ್ತಿರ್ತದೆ, ನನಗೆ ಬಾಳೆಗಳೆಲ್ಲ ಒಳಾಗ್ತದೆ ಈಗ. ಸುಮ್ಮನಿರಮ್ಮ, ಹಂಗೇನು ಮಾಡಲ್ಲ ಅಂತೈತದು. ಸಾಕಾಯ್ತು. ಅವು ಪ್ರೀತಿ ತೋರ್ಸಕ್ಕೆ ಬರೋದೇ ಹೆಂಗೆ ಅಲ್ವನ್ರಿ? ಏಯ್ ಹೋಗತ್ತಗೆ ಅಂತೈತಿ ನೋಣ. ಕಟ್ಕೊಂಡು ಸಾಕು ನೋಡಿ, ಪಾಪ ಹುಷಾರಿಲ್ಲ ಅದಕ್ಕೆ. ಯೋ ಅಕ್ಕ ಗಿಫ್ಟು. ನೋಡಿ ಹೆಂಗೆ ಹೋಗ್ತೈತಿ. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ಈ ನೆಮ್ಮದಿ ಮುಂದೆ ನಮ್ಮ ನೆಮ್ಮದಿ ಐತಾ ಹೇಳಿ ಫ್ರೆಂಡ್ಸ್? ಎಂಥ ನೆಮ್ಮದಿ ಅಂತಂದರೆ ಮೇವು ಹಾಕಿರಿ ತಿನ್ನೋದು, ಇಲ್ಲಾಂದರೆ ಸುಮ್ಮನಿರೋದು, ಇಲ್ಲಾಂದ್ರೆ ಬಡ್ಕೊಳ್ಳೋದು. ಮೇವಾಗಿ ಬರ್ರಿ ಅಂತ ಗಂಜಲ ಉಯ್ಯೋದು, ಸಗಣಿ ಇಕ್ಕೋದು, ಮೆಲ್ಕು ಹಾಕೋದು. ಹಾಂ, ಒಂದು EMI ಕಟ್ಟಂಗಿಲ್ಲ, ಒಂದು ಬಾಡಿಗೆ ಕಟ್ಟಂಗಿಲ್ಲ, ಒಂದು ಏನಂದ್ರೆ ಏನೂ ಇಲ್ಲ ಫ್ರೆಂಡ್ಸ್. ಏನು ಆರಾಮ್ ದೊರೆ ಜೀವನ ಫ್ರೆಂಡ್ಸ್. ಈ ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇನ್ನೂ ಹೆಚ್ಚು ವಿಡಿಯೋ ಮಾಡಿ ನಿಮ್ಮ ಮುಂದೆ ಇಡಬೇಕು ಅಂತ ನನಗೆ ತುಂಬ ಆಸೆ ಇದೆ, ಮಾಡ್ತೀನಿ. ನೀವು ನಮಗೆ ಸಪೋರ್ಟ್ ಮಾಡಬೇಕು ಅಂತ ಕೇಳ್ಕೊತ ಈ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಬಾಯ್ ಬಾಯ್ ಫ್ರೆಂಡ್ಸ್. ನೆಕ್ಸ್ಟ್ ಲಾಗಲ್ಲಿ ಸಿಗೋಣ.